ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೀ ರೈಸ್ ಮತ್ತು ಗ್ರೀನ್ ಚಿಕನನ್ನು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಬೇಗ ಮಾಡ್ಕೊಳ್ಬೋದು, ಹಾಗೆ ತುಂಬ ರುಚಿಯಾಗಿ ಬರ್ತದೆ. ನೀವು ನೋಡ್ತಿರ್ಬೋದು ಹೇಗೆ ಬಂದಿದೆ ಈ ರೈಸ್ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಬಾಸುಮತಿ ರೈಸನ್ನು ತಗೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ನೀವು ನೋಡ್ತಿರ್ಬೋದು ಉದ್ದುದ್ದವಾಗಿ ಚೆನ್ನಾಗಿರುವಂಥ ಈ ರೈಸನ್ನು ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಈ ರೀತಿ ನೀರಲ್ಲಿ ಹಾಕಿ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಸೈಡಿಗೆ ತೆಗೆದಿಟ್ಕೋಬೇಕು, ನೀಟಾಗಿ ಕೆಂಪಾಗೋವರೆಗೂ ಹುರ್ಕೊಂಡು. ಆಮೇಲೆ ಇದಕ್ಕೆ ನಾನು ಗರಂ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಯಾಲಕ್ಕಿ, ಜಾಪತ್ರೆ, ಹಾಗೆ ಪಲಾವ್ ಎಲೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಕಾಳುಮೆಣಸು ಇದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಇದನ್ನು ಕೆಂಪಾಗುವವರೆಗೂ ಹುರ್ಕೋಬೇಕು, ಯಾಕಂದರೆ ಇದನ್ನು ಸೈಡಿಗೆ ನಾವು ತೆಗೆದಿಟ್ಕೋಬೇಕು. ಸ್ವಲ್ಪ ತುಪ್ಪ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಈ ಈರುಳ್ಳಿಯನ್ನು ತುಂಬ ಕೆಂಪಗಾಗಬೇಕು, ಅದು ತೆಗೆದಿಟ್ಕೋಬೇಕು. ಆಮೇಲೆ ಗಾರ್ನಿಷಿಗೆ ನಮಗೆ ಸ್ವಲ್ಪ ಬೇಕಾಗ್ತದೆ. ಹಾಗಾಗಿ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಕೆಂಪಗಾಗಬೇಕು. ಇದನ್ನು ನಾನು ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ಈ ರೀತಿ ಕೆಂಪಗಾದಮೇಲೆ ನಾವು ರೈಸನ್ನು ಹಾಕಬೇಕು. ರೈಸನ್ನು ಹಾಕಿ ನಾವು ಮತ್ತೆ ಹುರ್ಕೋಬೇಕು. ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು, ಯಾಕಂದರೆ ಈ ರೈಸ್ ಏನಿದೆ ನಾವು ಕೈ ಹಾಕ್ತಾ ತುಂಡಾಗತ್ತೆ. ಹಾಗೆ ಜಾಸ್ತಿಯಾಗಿ ತಿರ್ಸ್ಲಿಕ್ಕೆ ಏನು ಇರೋದಿಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನಾನು 1 ಲೋಟ ರೈಸ್ಗೆ 2 ಲೋಟ ನೀರನ್ನು ತೊಗೊಂಡಿದ್ದೀನಿ. 2 ಕಪ್ ನೀರನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿ ಈ ರೀತಿಯಾಗಿ ಒಂದು ಸರಿ ಮಿಕ್ಸ್ ಕೊಟ್ಟು, ಆಮೇಲೆ ನಾನಿಲ್ಲಿ ಈ ಅನ್ನಕ್ಕೆ ಯೂಸ್ ಮಾಡುವಂತಹ ಈ ಎಲೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಅನ್ನ ತುಂಬ ಪರಿಮಳವಾಗಿ ಬರ್ತದೆ, ಆ ಘಮ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ಲಿಂಬೆಹಣ್ಣು ಹಿಂಡೋದ್ರಿಂದ ಅನ್ನ ಉದ್ದುದ್ರಾಗಿ ಚೆನ್ನಾಗಿ ಬರ್ತದೆ. ನಾವು ಲಿಂಬೆಹಣ್ಣು ಹಿಂಡೋದು ಕೂಡ ಮುಖ್ಯವಾಗ್ತದೆ. ಹಾಗೆ ಇದನ್ನು ನಾನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅರ್ಧಕ್ಕೆ ಬೆಂದಿದೆ. ಈ ರೀತಿ ಬೆಂದಿದೆ. ಜಾಸ್ತಿ ತಿರ್ಸ್ಲಿಕ್ಕಿಲ್ಲ ಈ ಅನ್ನ ಮಾಡುವಾಗ, ಗೀ ರೈಸ್ ಮಾಡುವಾಗ, ಯಾಕಂದರೆ ಅನ್ನ ತುಂಡಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇನ್ನೊಂದು 2ರಿಂದ 3 ನಿಮಿಷ ಇದನ್ನು ಮುಚ್ಚದೇನೆ ಈ ರೀತಿಯಾಗಿ ಬೇಯಿಸ್ಕೋಬೇಕು. ನೀವು ನೋಡ್ತಿರ್ಬೋದು ಅನ್ನ ರೆಡಿಯಾಗಿದೆ, ಆಲ್ಮೋಸ್ಟು ಚೆನ್ನಾಗಿ ರೆಡಿಯಾಗಿದೆ, ಉದ್ರಾಗಿ ಇದು ರೆಡಿಯಾಗಿದೆ. ಈಗ ಆಗಿರುವಾಗ ಆ ಎಲೆಯನ್ನು ಹಾಕಿದ್ದೀವಿ, ಅದನ್ನು ತಕ್ಕೊಂಡು ಗಾರ್ನಿಷಿಗೆ ಇಟ್ಕೊಂಡಂತಹ ಆ ಈರುಳ್ಳಿ ಹಾಗೆ ಗೋಡಂಬಿಯನ್ನು ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಆಗಿ ಇದು ಗೀ ರೈಸ್ ರೆಡಿಯಾಗಿದೆ. ಈಗ ಗ್ರೀನ್ ಚಿಕನನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಸ್ಪೂನು ತುಪ್ಪವನ್ನು ಹಾಕಿ 2 ಈರುಳ್ಳಿ ಹಾಕಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಈ ಚಿಕನ್ ಅಂದರೆ ತುಂಬ ರುಚಿಯಾಗಿ ಬರ್ತದೆ. ಹಾಗೆ ನಾನಿಲ್ಲಿ 1 ಟೊಮೊಟೊವನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹುಳಿ ಸ್ವಲ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮೆತ್ತಗಾದಮೇಲೆ ಇದಕ್ಕೆ ನಾನು 1 ಕಟ್ಟು ಪುದೀನವನ್ನು, ಹಾಗೆ 1 ಹಿಡಿ ಕೊತ್ತಂಬರಿ, ಹಾಗೆ 4ರಿಂದ 5 ಹಸಿಮೆಣಸಿನ್ಕಾಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಚಿಕನ್ ರೆಸಿಪಿ ಏನಿದೆ ತುಂಬ ಚೆನ್ನಾಗಿ ಬರ್ತದೆ. ಗೀ ರೈಸ್ಗೆ ಚಿಕನ್ ಕೂರ್ಮವನ್ನು ಮಾಡೋದ್ರಿಂದ, ಗ್ರೀನ್ ಚಿಕನ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೇ ಮಸಾಲೆಯಲ್ಲಿ ಪನ್ನೀರ್, ಈ ಥರ ವೆಜ್ ತಿನ್ನೋರಿಗೆ ಪನ್ನೀರನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನು ಮಸಾಲೆಗೆ 1 ಸ್ಪೂನು ಕೊತ್ತಂಬರಿ ಬೀಜ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಗರಂ ಮಸಾಲೆಯನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಅದನ್ನು ಸೈಡಿಗೆ ತೆಗೆದುಕೊಂಡು ನಾನಿಲ್ಲಿ 1 ಸ್ಪೂನು ತುಪ್ಪಕ್ಕೆ 2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಟೊಮೊಟೊವನ್ನು ಹಾಕಿದ್ದೀನಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ನಾವೇನು ತೆಗೆದಿಟ್ಕೊಂಡಿದ್ದೀವಿ ಚಿಕನ್ನು, ಅದನ್ನು ಹಾಕಿ ಅದನ್ನು ಮಿಕ್ಸ್ ಕೊಡಬೇಕು. ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೀಟಾಗಿ ಚೆನ್ನಾಗಿ ಬೇಯಬೇಕು ಚಿಕನ್ನು. ಈ ರೀತಿ
ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿಲ್ಲಿ 1 ಸ್ಪೂನು ಉಪ್ಪು ಹಾಗೆ 1 ಸ್ಪೂನು ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಬೇಯಿಸ್ಕೋಬೇಕು ನೀಟಾಗಿ. ಇದು ಬೇಯೋವರೆಗೂ ನಾನಿಲ್ಲಿ ಒಂದು ಮಿಕ್ಸಿಯನ್ನು ತಗೊಂಡು ಅದಕ್ಕೆ ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಹಾಕಿದ್ದೀವಿ. ಅದ್ರ ಜೊತೆ ಏನು ಮಸಾಲೆಯನ್ನು ನಾವು ಸೊಪ್ಪುಗಳನ್ನೆಲ್ಲ ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ನಾವು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಬರಬೇಕು. ಇದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಏನಂದರೆ ಪೇಸ್ಟ್ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಗೋಡಂಬಿಯನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಈ ರೀತಿ ಮಿಕ್ಸ್ ಕೊಟ್ಟು ಇದು ಮಾಡಬೇಕು. ಈಗ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿಂದ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಒಂದು 5 ನಿಮಿಷ ಲೋ ಫ್ಲೇಮ್ಗೆ ಇಟ್ಬಿಟ್ರೆ ಗ್ರೀನ್ ಚಿಕನ್ ರೆಡಿ ಆಗ್ತದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಗೀ ರೈಸ್ ಜೊತೆ ಈ ಗ್ರೀನ್ ಚಿಕನ್ ಏನಿದೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತದೆ. ನಾನು ಮಾಡಿರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ. ನಾನಿಲ್ಲಿ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಅದನ್ನು ನೀರು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಗ್ರೀನ್ ಚಿಕನ್ಗೆ ಸ್ವಲ್ಪ ಹುಳಿಯನ್ನು ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ ಟೇಸ್ಟ್. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅದು ಕುದೀತಾ ಇದೆ. ಈ ರೀತಿ ಎಣ್ಣೆ ಬಿಡ್ಕೋಬೇಕು. ಎಣ್ಣೆ ಬಿಡ್ಕೊಂಡಿತ್ತು ಅಂದರೆ ಗ್ರೀನ್ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಾನು ಸ್ವಲ್ಪ ಮೇಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೋತಾ ಇದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಎಣ್ಣೆ ಬಿಡ್ಕೊಂಡಿದೆ. ಈ ನಾನು ಮಾಡಿರುವಂತಹ ಗೀ ರೈಸ್ ಮತ್ತು ಜೊತೆಗೆ ಗ್ರೀನ್ ಚಿಕನ್ ಕೂಡ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ನೋಡ್ತಿರ್ಬೋದು ಗೀ ರೈಸ್ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಂತ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಆಗ ನಿಮಗೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ಬಂದು ಸೇರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗ್ರೀನ್ ಚಿಕನ್ ಕೂಡ ಹಾಗೆ ದಪ್ಪ ಪೇಸ್ಟ್ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.